2 ದಿನದಿಂದ ನಿಮಗೆ ಮಾನಸ 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 ಅಂತ ನಿಮಗೆ ವೀಡಿಯೋಸಲ್ಲಿ ಬರ್ತಾ ಇರುತ್ತೆ. ಸೊ ಮಾನಸ ಯಾರು, ಏನಾಯಿತು ಅಂತ ಹೇಳ್ತೀನಿ. ಫಸ್ಟು ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಮಾನಸ ಬಂದು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ MA ವಿಜುವಲ್ ಆರ್ಟ್ಸ್ನ ಓದ್ತಾಯಿದ್ರು. ಅವಳ ಏಜ್ ಬಂದು 23, ಇರೋ ಸ್ಥಳ ಬಂದು ಮೈಸೂರು ನಂಜನಗೂಡು ಹತ್ರ. ಬಟ್ ಅವರು ಇಲ್ಲಿ ಕ್ಯಾಂಪಸಲ್ಲಿ ಓದ್ತಾಯಿದ್ರು. ಸೊ ಓದ್ತಾ ಇದ್ದಿದ್ದು ಅವರು ಅವ್ರ ಫ್ರೆಂಡ್ಸ್ ಜೊತೆ, ಮಾನಸ ಅವ್ರ ಫ್ರೆಂಡ್ಸ್ ಜೊತೆ ಕಾಲೇಜ್ ಇದೆಯಲ್ಲ, ಕಾಲೇಜ್ ಕಡೆ ಬರ್ತಾಯಿದ್ರು. ಕಾಲೇಜ್ ಕಡೆ ಬರಬೇಕಾದ್ರೆ ಸಡನ್ನಾಗಿ ಒಂದು ತುಂಬ ಫಾಸ್ಟಲ್ಲಿ ಒಂದು ಆಟೋ ಬಂದು ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆದಮೇಲೆ ತುಂಬ ಇಂಜುರೀಸ್ ಏನೋ ಆಗಿತ್ತು. ಇಂಜುರೀಸ್ ಆಗಿದ ತಕ್ಷಣ ಟಕ್ ಅಂತ ಅವ್ರು ಹಾಸ್ಪಿಟ್ಲಿಗೆ ಸೇರಿಸಿದ ಮೇಲೆ 30ನೇ ತಾರೀಕು ಹಾಸ್ಪಿಟ್ಲಿಗೆ ಸೇರಿಸಿದ್ರು. ICU ಇದ್ದರು ಇಷ್ಟು ದಿನ. ಆಮೇಲೆ ನಿನ್ನೆ 5ನೇ ತಾರೀಕು ಮಧ್ಯಾಹ್ನ ಕರೆಕ್ಟಾಗಿ ಅವರು ಇನ್ನೂ ಇಲ್ಲ ಅಂತ ಗೊತ್ತಾಯಿತು. ಆಟೋ ಡ್ರೈವರ್ಸ್ ಅಲ್ಲ, ಬೇರೆ ಯಾರೇ ಇರಲಿ, ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ಸ್ಪೀಡ್ ಲಿಮಿಟ್ನ ಮೇಂಟೈನ್ ಮಾಡಬೇಕು. ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡಿಲ್ಲ ಅಂದರೆ ತುಂಬ ಆಕ್ಸಿಡೆಂಟ್ಗಳಾಗುತ್ತೆ. ರೋಡು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ತುಂಬ ಸ್ಪೀಡಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿರೋದು ತುಂಬ ಇದೆ. ಅದು ಆಗಬಾರ್ದು. ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಸೊ ಗೊತ್ತಾಗಲಿ, ಬೆಂಗಳೂರು ಕ್ಯಾಂಪಸ್ ಅದೊಂಥರ ಮಕ್ಕಳು ಓದೋಂಥ ಜಾಗ. ಅಲ್ಲಿ ಈ ಥರ ಒಂದು ಘಟನೆ ಆಗಬಾರ್ದಾಯಿತು, ಆಗಿದೆ. ಸೊ ಮುಂದೆ ಆದರೂ ಒಂಚೂರು ನಿಧಾನಕ್ಕೆ ಹೋಗಿ.